ಕಾಫಿನಾಡಿಗೂ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ಗೂ ಕೂಡ ನಂಟಿದೆ. ಚಿಕ್ಕಮಗಳೂರು ಮೂಲದ ಮುಜಾಮಿಲ್ ಶರೀಫ್ ಬಂಧನ ಆಗಿದೆ. ಈಗ ಬೆಂಗಳೂರಲ್ಲಿ ಕಳಸ ಮೂಲದ ಮುಜಾಮಿಲ್ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ನೋಡಿ, ಕಾಫಿನಾಡಿಗೂ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೂ ನಂಟಿದೆ. ಈ ಚಿಕ್ಕಮಗಳೂರು ಮೂಲದ ಮುಜಾಮಿಲ್ ಶರೀಫ್ನನ್ನ ಬಂಧಿಸಲಾಗಿದೆ. ಬೆಂಗಳೂರಲ್ಲಿ ಕಳಸ ಮೂಲದ ಮುಜಾಮಿಲ್ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರಿನ ಚಿಕನ್ ಕೌಂಟಿಯಲ್ಲಿ ಕೆಲಸ ಮಾಡ್ತಿದ್ದಂತೆ ಇವನು. ನೋಡಿ, ಚಿಕನ್ ಕೌಂಟಿಯಲ್ಲಿ ಕೆಲಸ ಮಾಡ್ತಿದ್ದ. ಶಂಕಿತ ಬಾಂಬರ್ ಜೊತೆಗೆ ಸಂಪರ್ಕ ಹೊಂದಿದ್ದ ಮುಜಾಮಿಲ್ ಚಿಕ್ಕಮಗಳೂರು ನಗರದ ದುಬೈ ನಗರದಲ್ಲಿ ತಾಯಿ ಹಾಗೆ ತಂಗಿ ವಾಸ ಮಾಡ್ತಿದ್ದಾರೆ. ನೋಡಿ, ಚಿಕ್ಕಮಗಳೂರಲ್ಲಿ ದುಬೈ ನಗರ ಅಂತಿದೆ. ಅಲ್ಲಿ ತಾಯಿ ಮನೆಯಲ್ಲಿ ಎನ್ಐಎ ಅಧಿಕಾರಿಗಳಿಂದ ಮಾಹಿತಿ ಪರಿಶೀಲನೆ ಆಗ್ತಾ ಇದೆ. ಈಗ ಶಂಕಿತ ಬಾಂಬರ್ ಕೂಡ ಸಿಕ್ಕಾಕೊಂಡಿದ್ದಾನೆ. ಈಗ ಅವನಿಗೆ ಸಹಾಯ ಮಾಡಿದಂಥವು ನೀವು ಮುಜಾಮಿಲ್ ಅಂತೇಳಿ ಚಿಕ್ಕಮಗಳೂರು ಮೂಲದವನು ಶಂಕಿತ ಬಾಂಬರ್ ಜೊತೆ ಸಂಪರ್ಕ ಹೊಂದಿದ್ದ. ಈಗ ಇಲ್ಲಿ ಭಾರೀ ಸ್ಫೋಟ ಏನಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಇವನು ಕೂಡ ಸಹಾಯವನ್ನು ಮಾಡಿದ್ದ. ಅಂದರೆ ಈಗ ಮುಜಾಮಿಲ್ ಅವನ ಪಾತ್ರ ಏನು, ಯಾವುದಾದ್ರೂ ಉಗ್ರ ಸಂಘಟನೆಯಿಂದ ಪ್ರಚೋದನೆಗೆ ಒಳಗಾಗಿ ಇವ್ರು ಕೆಲಸ ಮಾಡಿದ್ರ, ಅವನಿಂದ ಯಾರಿದ್ದಾರೆ, ಯಾರ ಜೊತೆ ಸಂಪರ್ಕ ಆಯಿತು, ಇದೆಲ್ಲ ಮಾಹಿತಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಅವರ ತಾಯಿ ಮನೆ ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ಇರ್ತಾರೆ. ರಾಜ್ಕುಮಾರ್, ಈಗ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಮೇಜರ್ ಟ್ವಿಸ್ಟ್ ಇದು. ಈಗ ಮುಜಾಮಿರ್ನ ಪಾತ್ರ ಏನಿರ್ಬೋದು, ಆತನ ಕುಟುಂಬದ ಹಿನ್ನೆಲೆ, ಆತನ ಬಗ್ಗೆ ಅವರ ಕುಟುಂಬಸ್ಥರ ಅಭಿಪ್ರಾಯ, ಏನು ಮಾಹಿತಿ ಕಲೆ ಹಾಕ್ತಿದ್ದಾರೆ ಎನ್ಐಎ ಅಧಿಕಾರಿಗಳು? ಖಂಡಿತವಾಗ್ಲೂ ಪ್ರಭು, ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಕೆಲ ದಿನದಿಂದ ನಡೆದಂತಹ ಏನು ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕಾಫಿನಾಡಿಗೂ ಇದರ ನಂಟಿದೆ ಎಂಬ ಅನುಮಾನ ಈಗ ಕಾಡ್ತಾ ಇರುವಂತದ್ದು. ಏನು ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ಮುಜಾಮಿಲ್ ಎಂಬ ಶರೀಫ್ ಎಂಬ ವ್ಯಕ್ತಿಯನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಈತ ಕಳಸ ಮೂಲದವನು ಎಂಬ ಮಾಹಿತಿಯನ್ನು ಸಹ ಈಗ ಎನ್ಐಎ ಅಧಿಕಾರಿಗಳು ನೀಡಿರುವಂತದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ಆತನನ್ನ ಬಂಧಿಸಿ ಶೋಧ ಕಾರ್ಯ ಕೂಡ ನಡೆಸ್ತಾ ಇರುವಂತದ್ದು. ಈತ ಹಲವು ವರ್ಷಗಳಿಂದ ಬೆಂಗಳೂರಿನ ಚಿಕನ್ ಸೆಂಟರ್ನಲ್ಲಿ ಕೆಲಸವನ್ನು ಸಹ ಮಾಡ್ತಾ ಇದ್ದ. ಕಳೆದ 16 ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸವಾಗಿದೆ ಎಂಬ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಅಲ್ಲದೆ 16 ವರ್ಷದಿಂದ ತನ್ನ ತಾಯಿಗೆ ಹಣವನ್ನು ಸಹ ಕೊಟ್ಟು ಕಳಿಸ್ತಾ ಇದ್ದ ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಏನು ಚಿಕ್ಕಮಗಳೂರಿನ ದುಬೈ ನಗರದ ವಾಸವಾಗಿದ್ದಾರೆ ಅವ್ರ ತಾಯಿ ಎಂಬ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಅಲ್ಲದೆ ಎನ್ಐಎ ಅಧಿಕಾರಿಗಳು ಬಂದು ಶೋಧ ಕಾರ್ಯವನ್ನು ಸಹ ನಡೆಸಿರುವಂತದ್ದು. ಅಲ್ಲದೆ ಕಳೆದ 1 ವರ್ಷದಿಂದ ಇಲ್ಲಿ ಇವರು ಬಾಡಿಗೆಗಿದ್ರು ಎಂಬ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಅಲ್ಲದೆ ತಾಯಿಯ ಮೊಬೈಲ್ ಸೇರಿದಂತೆ ಕೆಲ ದಾಖಲೆಗಳನ್ನು ಸಹ ವಶಕ್ಕೆ ಪಡೆದಿರುವಂತದ್ದು. ಅಲ್ಲದೆ ಮಂಗಳೂರಿನಲ್ಲಿ ಈಕೆಯ ಪತ್ನಿ ವಾಸವಾಗಿದ್ದಾರೆ. ಅಲ್ಲದೆ ಏನು ಮುಜಾಮಿಲ್ ಅವರ ಪತ್ನಿ ತುಂಬಾ ಗರ್ಭಿಣಿ ಎಂಬ ಮಾಹಿತಿಯನ್ನು ಸಹ ಸಿಕ್ಕಿರುವಂತದ್ದು. ಆದ್ರೆ ಏನು ಹೆಚ್ಚಿನ ಮಾಹಿತಿ ಈ ಭಾಗದಿಂದ ಪೊಲೀಸ್ನವ್ರಿಗೂ ಲಭ್ಯವಾಗಿಲ್ಲ. ಅಲ್ಲದೆ ಮನೆಯ ಸುತ್ತಮುತ್ತಲೂ ಕೂಡ ಯಾರು ಕೂಡ ಈ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ. ಆದ್ರೆ ಎನ್ಐಎ ಅಧಿಕಾರಿಗಳು ಬಂದು ಶೋಧ ಕಾರ್ಯವನ್ನ ಮುಗಿಸಿ ಈಗಾಗಲೇ ಹೋಗಿರುವಂತದ್ದು. ಈಗಾಗಲೇ ಏನು ಬೆಂಗಳೂರಿನಲ್ಲಿ ಮುಜಾಮಿಲ್ ಶರೀಫ್ ಅನ್ನ ಬಂಧನ ಮಾಡಿ ಹೆಚ್ಚಿನ ತನಿಖೆಯನ್ನು ಸಹ ಮುಂದುವರಿಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗಾಗಿ. ಕಾಫಿನಾಡಿಗೂ ಮತ್ತು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೂ ಕೂಡ ನಂಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಚಿಕನ್ ಕೌಂಟಿಯಲ್ಲಿ ಕೆಲಸ ಮಾಡ್ತಿದ್ದ ಅವನು, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡುವಂಥವನು. ಈಗ ಎನ್ಐಎ ಅಧಿಕಾರಿಗಳ ಖಚಿತ ಮಾಹಿತಿ ಮೇರೆಗೆ ಆತನ ಹಿನ್ನೆಲೆಯನ್ನು ಕ್ರೋಢೀಕರಣ ಮಾಡಿಕೊಂಡು, ಬಟ್ ಈಗ ಅವನು ಏನು ಸಹಾಯ ಮಾಡಿದ್ದ ಅನ್ನೋದು ಗೊತ್ತಾಗಬೇಕು. ಅವನಿಗೆ ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ನೋ, ದುಡ್ಡು ಕೊಟ್ಟಿದ್ನೋ, ಬಾಂಬ್ ಇಡೋಕ್ಕೆ ಏನಾದರೂ ವಸ್ತುಗಳನ್ನ ಕೊಟ್ಟಿದ್ನೋ, ಅವನ ಪಾತ್ರ ಏನು ಅನ್ನೋದು ಗೊತ್ತಾಗಬೇಕೀಗ.